ಟ್ರಾಕ್ಷನ್ ಕಂಟ್ರೋಲ್ ಏನು ಅಂತಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟ್ರಾಕ್ಷನ್ ಕಂಟ್ರೋಲ್ ಬಂದಿದ್ದೆ ಈ ಗಾಡಿಗೆ ಗೈಸ್. ಈ ಸೆಗ್ಮೆಂಟ್ ಗೆ ಏನೇನ್ ಬೇಕಾಗಿದೆಯೋ ಅದಕ್ಕಿಂತ ಹೆಚ್ಚು ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಹುಡುಗರಿಗೆ ಹುಡುಗಿನ ನೋಡಿ ಕ್ರಶ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ಈ ಗಾಡಿ ನೋಡಿ ಒಂದ್ಸರಿ ಆದ್ರೂ ಕ್ರಶ್ ಆಗೇ ಆಗಿರುತ್ತೆ. ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಹತ್ರ ಇದೆ R15 V4. ನೋಡಿ ಏನ್ ಕ್ರೇಜಿ ಆಗಿದೆ ಬ್ಲ್ಯಾಕ್ ಕಲರ್. ನೀವು R15 ನ ತುಂಬಾ ಜನ ನೋಡಿರ್ತೀರಾ. R15 ನ ಒಂದು ಜಾತ್ರೆ ಮಾಡಾಕಿರ್ತಾರೆ, ಇಲ್ಲ ಇನ್ನೊಂದೇನು ಅಂತಂದ್ರೆ ತುಂಬಾ ರ್ಯಾಪಿಂಗ್ ಮಾಡ್ಸಿರ್ತಾರೆ. ಈ ಗಾಡಿ ತುಂಬಾ ಕ್ಲಾಸ್ ಆಗಿ ಬ್ಲ್ಯಾಕ್ ಕಲರ್ ಹೆಂಗ್ ಮೇಂಟೈನ್ ಮಾಡ್ಕೊ ಬಂದಿದ್ದಾರೆ ಅಂತಂದ್ರೆ ತುಂಬಾ ಮಿನಿಮಲಿಸ್ಟಿಕ್ ಲುಕ್ ಆಗಿ ಮೇಂಟೈನ್ ಮಾಡ್ಕೊ ಬಂದಿದ್ದಾರೆ. ಇವಾಗ ನಾವು ಯಾವ ಲೊಕೇಶನ್ ಅಲ್ಲಿ ನಿಂತಿದೀವಿ ಅಂತಂದ್ರೆ ನೋಡಿ, ಹಿಂದ್ಗಡೆ ಫುಲ್ ಗ್ರೀನರಿ, ಈ ಕಡೆ ನೋಡಿ ಫುಲ್ ಲೇಕು, ಕ್ರೇಜಿ ವ್ಯೂ ಪಾಯಿಂಟ್ ಅಲ್ಲಿ ಈ ತರ R15 ನೋಡಿ ಗೈಸ್ ಹೆಂಗಿದೆ. ಕೊಟ್ಟಿರೋ ದುಡ್ಡಿಗೆ ಪೈಸಾ ವಸೂಲ್ ಗಾಡಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ R15 ಬಿಟ್ರೆ ಬೇರೆ ಯಾವ ಗಾಡಿನೂ ಇಲ್ಲ ಗುರು. ಲುಕ್ಸ್ ಇರುತ್ತೆ, ಪರ್ಫಾರ್ಮೆನ್ಸ್, ಮೈಲೇಜು, ಮೇಂಟೆನೆನ್ಸ್, ಇನ್ನೇನ್ ಬೇಕು ಹೇಳಿ. ನಾವು ಎಂತ ಲೊಕೇಶನ್ ಅಲ್ಲಿ ಇದೀವಿ ಅಂತಂದ್ರೆ ಸ್ಪೋರ್ಟ್ಸ್ ಗಾಡಿನ ಬಂದು ನಾನು ಈ ಲೊಕೇಶನ್ ಅಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡಿ ಗಾಡಿ ಸಿಟ್ಟಿಂಗ್ ಪೊಸಿಷನ್ ಅಗ್ರೆಸಿವ್ ಆಗಿ ಐತೆ. ಅಂದ್ರೆ ಸ್ಪೋರ್ಟ್ಸ್ ಬೈಕು ಅಂತಂದ್ರೆ ಅದು ನಾರ್ಮಲ್ ಗುರು, ಸಿಟ್ಟಿಂಗ್ ಪೊಸಿಷನ್ ಅಗ್ರೆಸಿವ್ ಆಗಿರುತ್ತೆ, ಅದು ಡಿಫಾಲ್ಟು. ಸ್ಪೋರ್ಟ್ಸ್ ಟೂರರ್ ಅಲ್ಲ, ಇದು ಪ್ರಾಪರ್ ಸ್ಪೋರ್ಟ್ ಮೆಷಿನ್. ಇದು ತುಂಬಾನೇ ಯೂನಿಕ್ ಆಗಿರೋದು, ತುಂಬಾ ಇಷ್ಟ ಆಗಿರೋ ಫೀಚರ್ ಏನು ಅಂತಂದ್ರೆ ಇಲ್ಲಿ RPM ಲಿಮಿಟರ್ ಹೊಡೆದಾಗ ಇಲ್ಲಿ ಗೇರ್ ಚೇಂಜ್ ಮಾಡೋಕ್ಕೆ ಲೈಟ್ ಬರುತ್ತೆ. ಕ್ರೇಜಿ ಅದು. ಇದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳೋಣ ಬನ್ನಿ ಇವಾಗ ಒಂದ್ಸರಿ. ತುಂಬ ರಿಫೈನ್ ಆಗಿದೆ, ನಾಯ್ಸ್ ಇಲ್ಲ, ಇರಿಟೇಷನ್ ಆಗಲ್ಲ, ತುಂಬ ರಿಫೈನ್ಮೆಂಟು. ಯಮಹಾ ರಿಫೈನ್ಮೆಂಟು ಎಕ್ಸಾಸ್ಟ್ ನೋಟಲ್ಲೇ ಗೊತ್ತಾಗ್ಬಿಡುತ್ತೆ. ಡೋಂಟ್ ಜಡ್ಜ್ ಎ ಬೈಕ್ ಬೈ ಇಟ್ CC ಅಂತಾರೆ ನೋಡಿ, ಅದಕ್ಕೆ ಕಂಪ್ಲೀಟ್ ಆಗಿ ಜಸ್ಟಿಫೈ ಮಾಡೋ ಗಾಡಿ ಇದು. ಫೀಚರ್ಸ್ ಬಂದು ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ, ರೈಡ್ ಮೋಡ್ಸು, ಮತ್ತೆ ಕ್ವಿಕ್ ಶಿಫ್ಟರ್ ಐತೆ, ಟ್ರಾಕ್ಷನ್ ಕಂಟ್ರೋಲ್ ಐತೆ. ಟ್ರಾಕ್ಷನ್ ಕಂಟ್ರೋಲ್ ಏನು ಅಂತಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟ್ರಾಕ್ಷನ್ ಕಂಟ್ರೋಲ್ ಬಂದಿದ್ದೆ ಈ ಗಾಡಿಗೆ ಗೈಸ್. ಈ ಸೆಗ್ಮೆಂಟ್ ಗೆ ಏನೇನ್ ಬೇಕಾಗಿದೆಯೋ ಅದಕ್ಕಿಂತ ಹೆಚ್ಚು ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಇವಾಗ ನಾವೇನು ಸ್ಪೋರ್ಟ್ಸ್ ಬೈಕ್ಸು, ಸ್ಪೋರ್ಟ್ ಬೈಕು, ಸೂಪರ್ ಬೈಕು ಅಂತ ಹೇಳ್ತೀವಿ, ಆ ಸ್ಪೋರ್ಟ್ ಬೈಕ್ ಹುಚ್ಚಿಡ್ಸಿರೋದೇ ಈ ಗಾಡಿ ಮಿಡಿಲ್ ಕ್ಲಾಸ್ ಜನಕ್ಕೆಲ್ಲ. ಪರ್ಫೆಕ್ಟ್ ಮಿಡಿಲ್ ಕ್ಲಾಸ್ ಬೈಕು ಅಂತಂದ್ರೆ R15 NS ಬಿಟ್ರೆ ಬೇರೆ ಯಾವ ಗಾಡಿನೂ ಇಲ್ಲ. R15 ಮಾತ್ರ ಲೆಜೆಂಡರಿ ಗುರು. R15 V1, V2, V3 ಎಲ್ಲ ಒಂದ್ ಕಡೆ ಆದ್ರೆ V4 ಇನ್ನೊಂದ್ ಕಡೆ. ಯಾಕೆ ಅಂದ್ರೆ ಇದ್ರ ಡಿಸೈನು ಸೇಮ್ R7, R1 ಸೂಪರ್ ಬೈಕ್ಸ್ ಇರ್ತಾವಲ್ಲ ಆ ತರ ಇದೆ ಗುರು. ಈ ಡಿಸೈನ್ ಬಂದು ತುಂಬಾನೇ ಏರೋಡೈನಮಿಕ್ ಡಿಸೈನು. R15 V3 ಅಲ್ಲಿ ಒಂದ್ ಸ್ವಲ್ಪ ಬಲ್ಕಿ ಬರುತ್ತೆ ಸೈಡ್ ಫೇರಿಂಗ್ಸ್, ಬಟ್ V4 ಅಲ್ಲಿ ತುಂಬಾನೇ ಸ್ಲಿಮ್ ಮಾಡಿದ್ದಾರೆ, ತುಂಬಾ ಲೀನ್ ಆಗಿದೆ. ಸೆಂಟ್ರಲ್ಲಿ LED ಪ್ರೊಜೆಕ್ಟರ್ ಐತೆ, ಸೈಡ್ ಅಲ್ಲಿ LED DRLs ಐತೆ. ನೈಟ್ ಅಲ್ಲಿ ನೋಡಕ್ ಮಾತ್ರ ಕ್ರೇಜಿ ಆಗಿ ಕಾಣಿಸುತ್ತೆ. ಮುಂದೆಯಿಂದ ನೋಡಿದ್ರೆ R1 ಅನ್ಕೋಬಹುದು ಗುರು, ಅದು R15 ಬ್ಯಾಚ್ ತೆಗೆದ್ಬಿಟ್ರೆ R1 ಅನ್ಕೋತಾರೆ, ಆ ತರ ಇದೆ. ಕ್ರೇಜಿ ಲೊಕೇಶನ್ ಮಾತ್ರ, ನನಗೂ ಗೊತ್ತಿರ್ಲಿಲ್ಲ ಈ ತರ ಲೊಕೇಶನ್ ಇದೆ ಅಂದ್ಬಿಟ್ಟು. ಇಲ್ಲಿ ಹುಡುಗರಿಗೆ ಹುಡುಗಿನ ನೋಡಿ ಕ್ರಶ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಬಟ್ ಈ ಗಾಡಿ ನೋಡಿ ಒಂದ್ಸರಿ ಆದ್ರೂ ಕ್ರಶ್ ಆಗೇ ಆಗಿರುತ್ತೆ. ಹಿಂದೆಯಿಂದ ನೋಡಕ್ಕೂ ಅಷ್ಟೇ ಕ್ರೇಜಿ ಆಗಿದೆ. ಟೈಲ್ ಟೈಡಿ ಹಾಕ್ಸಿದ್ದಾರೆ, ಮತ್ತೆ ಅದು ಗ್ರ್ಯಾಬ್ ರೀಲ್ಸ್ ಕೊಡಲ್ಲ, ಇವ್ರು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ, ಅದನ್ನು ತುಂಬಾ ಸೇಫ್ಟಿ. ಇದರಲ್ಲಿ ಮಾಡ್ಸ್ ಅಂತ ಬಂದ್ರೆ ಲಿವರ್ ಪ್ರೊಟೆಕ್ಟರ್ಸು ಮತ್ತೆ ಫೋರ್ಕ್ ಪ್ರೊಟೆಕ್ಟರ್ ಹಾಕಿದ್ದಾರೆ. ಈ ತರ ಒಂದು ವ್ಯೂ ಅಲ್ಲಿ ಮ್ಯಾಟ್ ಫಿನಿಶ್ ಬ್ಲ್ಯಾಕ್ ಕಲರ್ ಗಾಡಿ ಏನ್ ಕ್ರೇಜಿಯಾಗಿ ಕಾಣಿಸಿದೆ ಅಂತಂದ್ರೆ, ಕಾಲೇಜ್ ಹುಡುಗರು ಫಸ್ಟ್ ಬೈಕ್ ತಗೋಬೇಕು ಅಂತಿದ್ರೆ 100% ಅವ್ರು R15 ತಗೋಬೇಕು ಅಂತ ಇರ್ತಾರೆ. ಗಾಡಿನ ಸೈಡ್ಗೆ ಒಂದ್ ನಿಮಿಷ ಇಲ್ಲ ಹಾಕೋಣ. ಈ ಗಾಡಿನ ಲೆಜೆಂಡರಿ ಮಾಡೋದು ಇಂಜಿನ್ ಅಲ್ಲ, ಇದ್ರ ಹ್ಯಾಂಡ್ಲಿಂಗ್. ಇದು ಹ್ಯಾಂಡ್ಲಿಂಗ್ ಅಲ್ಲಿ ಕಾನ್ಫಿಡೆನ್ಸ್ ಕೊಡೋದೇನು ಅಂತಂದ್ರೆ ಇದು ಫ್ರೇಮು, ಡೆಲ್ಟಾ ಬಾಕ್ಸ್ ಫ್ರೇಮ್ ಅಂತಾರೆ. ಕ್ರೇಜಿ ಹ್ಯಾಂಡ್ಲಿಂಗ್ ಗುರು. ಕೊಡೋ ದುಡ್ಡಿಗೆ ₹1 ಪೈಸಾ ವಸೂಲ್ ಗಾಡಿ ಅಂದ್ರೆ ಇದು ಗುರು. ಈ ಗಾಡಿನ ಹೈವೇಗ್ ತಗೊಂಡೋದ್ರೆ 120, 130 ಅಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಟಾಪ್ ಸ್ಪೀಡ್ ಅಂತ ಬಂದ್ರೆ 155 ಹೊಡಿಯೋರು ಇದಾರೆ R15 ಅಲ್ಲಿ. ನೀವೇನಾದ್ರೂ ಕಾರ್ನರಿಂಗ್ ಲವರ್ ಆದ್ರೆ R15 ಬಿಟ್ರೆ ಬೇರೆ ಯಾವ್ದು ಇಲ್ಲ ಗುರು ಈ ಸೆಗ್ಮೆಂಟ್ ಅಲ್ಲಿ. ಈ ತರ ಕುತ್ಕೊಂಡ್ ಗಾಡಿ ಓಡಿಸಿದ್ಮೇಲೆ ಒಂದ್ 5 ನಿಮಿಷ ಹಿಂಗ್ ಸ್ಟ್ರೈಟ್ ಆಗಿ ಕುತ್ಕೋಬಿಟ್ರೆ ತುಂಬಾನೇ ರಿಲೀಫ್ ಸಿಗುತ್ತೆ. ಗಾಡಿ ಇಷ್ಟು ಚೆನ್ನಾಗಿದ್ರೆ ಇದರಲ್ಲಿ ಫಾಲ್ಸ್ ಹುಡ್ಕಕ್ಕೆ ಕಷ್ಟ ಗುರು. ಎಲ್ಲಾ ಕ್ರೇಜಿ ಆಗೈತೆ, ಏನು ಕಂಪ್ಲೇಂಟ್ಸೇ ಇಲ್ಲ ಅನ್ನೋ ತರ ಐತೆ. ಕಂಪ್ಲೇಂಟ್ ಬಂದು ಒಂದೇ, ಈ ಹೊಸದಾಗಿ ಸ್ಪೋರ್ಟ್ಸ್ ಗಾಡಿ ತಗೊಂತಾರ ನೋಡಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಕಾಲೇಜ್ ಹುಡುಗರಿಗೆ ಬೈಕ್ ತಗೋಬೇಕು ಅಂತ ಥಾಟ್ ಬರೋದೇ R15 ನೋಡಿ ಗುರು. ಲುಕ್ಸು ಮತ್ತೆ ಈ ಪರ್ಫಾರ್ಮೆನ್ಸು, ಮೈಲೇಜು ಎಲ್ಲ ಪರ್ಫೆಕ್ಟ್ ಆಗೈತೆ. ಪ್ರೈಸು ಅಷ್ಟೇನೆ ಪರ್ಫೆಕ್ಟ್ ಆಗೈತೆ. ಇದರಲ್ಲಿ ಇಂಜಿನ್ ವಿಷಯಕ್ಕೆ ಬಂದ್ರೆ ಲೆಜೆಂಡರಿ 155cc, 19 ಹಾರ್ಸ್ ಪವರ್, 14.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 19 ಹಾರ್ಸ್ ಪವರ್, 14.5 Nm ಟಾರ್ಕ್ ಪೇಪರ್ ಮೇಲೆ ನಿಮ್ಗೆ ಚಿಕ್ಕದ ಅನ್ಸ್ಬೋದು, ಬಟ್ ಗಾಡಿ ಓಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅದೇನು ಅಂದ್ಬಿಟ್ಟು. ಕಾರ್ನರಿಂಗ್ ಅಂತೂ ಕ್ರೇಜಿಯಾಗಿ ಮಾಡ್ಬೋದು.
ಯೂ ಟರ್ನ್ ಮಾಡೋದು ಈಸಿನೇ. ಈ ಗಾಡಿ 155cc ಆದ್ರೂ 150 ಟಾಪ್ ಸ್ಪೀಡ್ ಹೆಂಗ್ ಹೊಡಿಯುತ್ತೆ ಅಂತಂದ್ರೆ VVA ಟೆಕ್ನಾಲಜಿ ಇದೆ ಇದರಲ್ಲಿ. VVA ಅಂತಂದ್ರೆ ವೇರಿಯೇಬಲ್ ವ್ಯಾಲ್ವ್ ಆಕ್ಚುಯೇಷನ್ ಅಂತ. 6000 RPM ವರೆಗೂ ನಾರ್ಮಲ್ ಇರುತ್ತೆ. 7000 RPM ಬಂದ ತಕ್ಷಣ ಗಾಡಿ ಕ್ಯಾರೆಕ್ಟರ್ ಚೇಂಜ್ ಆಗೋಗುತ್ತೆ. ಗಾಡಿ ರೆಡ್ ಲೈಟ್ ಹೊಡಿಯೋದು 11000 RPM ಗೈಸ್. 11000 RPM ವರೆಗೂ ರೆಡ್ ಲೈಟ್ ಹೊಡಿಯೋ ಗಾಡಿ ಇದೊಂದೇ ಗಾಡಿ ಈ ಸೆಗ್ಮೆಂಟ್ ಅಲ್ಲಿ. ಕ್ರೇಜಿ ಕಾರ್ನರಿಂಗು, ಕ್ರೇಜಿ ಹ್ಯಾಂಡ್ಲಿಂಗು, ಪವರ್ ಡೆಲಿವರಿ ಮಾತ್ರ ನೆಕ್ಸ್ಟ್ ಲೆವೆಲ್. ತುಂಬಾ ಸ್ಮೂತ್ ಆಗೈತೆ ಗೈಸ್ ಇದು. ಲಿಟ್ರಲಿ 150cc ಸೆಗ್ಮೆಂಟ್ ಅಲ್ಲಿ ಸ್ಪೋರ್ಟ್ಸ್ ಬೈಕ್ ಅಂತ ಬಂದ್ರೆ ಎಲ್ಲರ ಮೈಂಡ್ಗೂ ಬರೋದು R15 ಮಾತ್ರನೇ. R15 ಏನಕ್ಕೆ ಇಷ್ಟೊಂದು ಸ್ಪೆಷಲ್ ಅಂತಂದ್ರೆ 2008 ಅಲ್ಲಿ R15 V1 ಬಿಟ್ಟಿದ್ರು. ಅವಾಗಿನ ಕಾಲದಲ್ಲಿ ಸ್ಪೋರ್ಟ್ಸ್ ಬೈಕ್ಸ್ ಮೇಲೆ ಅಷ್ಟೊಂದು ಕ್ರೇಜ್ ಇರ್ಲಿಲ್ಲ. ಹುಡುಗರಿಗೆ ಸ್ಪೋರ್ಟ್ಸ್ ಬೈಕ್ ಹುಚ್ಚಿಡ್ಸಿದ್ದು ಅಂತಂದ್ರೆ ಈ ಗಾಡಿನೇ. ಯಮಹಾ ಅಂತಂದ್ರೆ ಇದೇ ಗೊತ್ತಾಗ್ಬಿಡುತ್ತೆ ನೋಡಿ. ಎಕ್ಸಾಸ್ಟ್ ನೋಟ್ ಅಲ್ಲಿ ಗಾಡಿ ಓಡಿಸೋವಾಗೆ ಗೊತ್ತಾಗ್ಬಿಡುತ್ತೆ ಇದು ಯಮಹಾ ಅಂದ್ಬಿಟ್ಟು. ಅಷ್ಟು ರಿಫೈನ್ಮೆಂಟ್ ಆಗೈತೆ. ವೈಬ್ರೇಷನ್ಸ್ ಇವಾಗ ಸಿಂಗಲ್ ಸಿಲಿಂಡರ್ 155cc ಆದ್ರೂ ವೈಬ್ರೇಷನ್ಸ್ ತುಂಬಾನೇ ಕಡಿಮೆ ಐತೆ ಗೈಸ್. ಮೈಲೇಜ್ ಮಾತ್ರ 45 ಕೊಟ್ಟೆ ಕೊಡುತ್ತೆ ಹೆಂಗೆ ಬಡ್ದಾಡಿದ್ರು. ಸರಿಯಾಗೈತೆ ಪವರ್ ಮಾತ್ರ. ಕ್ರೇಜಿ ಗೇರ್ ಶಿಫ್ಟಿಂಗು, ಕ್ರೇಜಿ ಸ್ಮೂತ್ ಆಗೈತೆ. ಬ್ರೇಕಿಂಗು ಅಷ್ಟೇ ತುಂಬಾ ಚೆನ್ನಾಗೈತೆ. ಏನ್ ಹೇಳ್ಬೇಕು ಗುರು ಇದಕ್ಕೆ, ಇನ್ನೇನ್ ಬೇಕು ಇದರಲ್ಲಿ. ಕ್ರೇಜಿ ಮಷೀನು, ಕಂಪ್ಲೇಂಟ್ಸೇ ಇಲ್ಲ. ಕಂಪ್ಲೇಂಟ್ಸ್ ಇದ್ರೂ ಮಾಡಬಾರ್ದು.